ಡೈಲಿ ವ್ಲಾಗ್ ಮಾಡೋಣ ಅಂದರೆ ನೋಡಿ 9 ಗಂಟೆ ಆದರೂ ನಾನು 6 ಗಂಟೆ 5:15 ಎದ್ದೇಳ್ತೀನಿ. ಅಂಬಾ ನನಗೆ ಭಯಪಟ್ಟು ಮಾಡ್ತೀಯಾ? ಛೀ, ಬಾಯ ಮುಚ್ಚು ಅಂಬಾ. 1 2 3 4 ಅದೇ ನಾನು ಒಂದೇ ಎತ್ ಮಾಡ್ಬೋದು. ತಿರ್ಗಾ 1 2 3 4 ಆಯ್ತದೆ. ಮಾತೆ ಫ್ರೆಂಡ್ಸ್, ನೀವೇ ಸಾಕ್ಷಿ ನೋಡ್ಕೊ. ಈಗ ಮಾಡ್ತೀನಿ. 1 2 3 4. ಯಾರು ಮಾಡಕ್ ಸಾಧ್ಯ ಆಗಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗೋ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ವಿಡಿಯೋಸಲ್ಲಿ ನಾವು ಡೈಲಿ ವ್ಲಾಗ್ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಟೈಮ್ ಬಂದು 9 ಗಂಟೆ ಆಗಿದೆ, ತೋರಿಸ್ತೀನಿ ನಿಮಗೆ. ನೋಡಿ, ಟೈಮ್ ಬಂದು 9 ಗಂಟೆ, ಇನ್ನು 15 ಮಿನಿಟ್ಸ್ ಇದೆ. ಡೈಲಿ ವ್ಲಾಗ್ ಮಾಡೋಣ ಅಂದರೆ ನೋಡಿ 9 ಗಂಟೆ ಆದರೂ ನಾನು 6 ಗಂಟೆ 5:15 ಎದ್ದೇಳ್ತೀನಿ. ಹಲೋ ಕಿರಣ, 9 ಗಂಟೆ ಆಯಿತು. ಡೈಲಿ ವ್ಲಾಗ್ ಎದೋಳು. ಏನ್ ಮಾಡ್ತಾ ಇದ್ದಿ? ಏಕೆ? ಅಣ್ಣ ಅಕ್ಕ ಇಲ್ವಲ್ಲಿ? ಅಕ್ಕ, ಏನ್ ಸಮಾಚಾರ? ಕಾಫಿ ಕೊಡು. ಈಗ ಎದ್ದಿದ್ಯಾ? ಓ, ನಾನು 6 ಗಂಟೆಲೇ ಇದ್ದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇವತ್ತೇನು ಸಂಡೇ ಸ್ಪೆಷಲ್ಲು ಅಂದರೆ, ನಾವು ಈ ಸಂಡೇ ಹೇಗೆ ಮನೆ ಹತ್ರ ಇದ್ದಾಗ ನಾವೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಹೇಗಿರ್ತೀವಿ ಮನೇಲಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಯಾಕೆ ನಾನು ಸ್ಟಾರ್ಟಿಂಗ್ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ದೀನಿ ಅಂದರೆ, ನಿಮಗೂ ಅಷ್ಟೇ ಹೊರಗಡೆ ಫೋಟೋಸು, ಹೊರಗಡೆ ವೀಡಿಯೋಸು ಆ್ಯಂಡ್ ಬೇರೆ ಬೇರೆದೆಲ್ಲ ತೋರಿಸಿದಾಗ ನಿಮ್ಮ ಜೊತೆ ನಾನು ಬೇಗ ಕನೆಕ್ಟ್ ಆಗೋಕ್ಕಾಗಲ್ಲ. ಫಸ್ಟು ನೀವು ಮಾತಾಡೋ, ಏನಾಗಲ್ಲ, ಆ ಪ್ಲೇಸ್ದಾಗ ಏನು ತೊಂದರೆ ಆಗಲ್ಲ. ಇವಾಗ ಎದ್ದಿದ್ದೀವಿ ಅಂತ ತಿಳ್ಕೊತಾರೆ. ನಾನು ಬೇಗ ಎದ್ದಿದ್ದೀನಿ, ಲೇಟ್ ಎದ್ದೇಳೋದು. ಹೇಗಿರುತ್ತೆ ಫಸ್ಟು ನಾವು ಡೇ ಹೇಗೆ ಮನೇಲಿ ಹೇಗಿರ್ತೀವಿ ಅದ್ರ ಬಗ್ಗೆ ಎಲ್ಲ ನಾನು ಫಸ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಆವಾಗ ಮಾತ್ರ ನಾನು ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಬಗ್ಗೆನೇ ಫುಲ್ಲು ತಿಳ್ಕೊಬೇಕಲ್ವ ಮೊದಲು. ಸೊ ಹಾಗಾಗಿ ನಿಜ, ಖಂಡಿತ ಸತ್ಯ. ಮತ್ತು ಇವತ್ತು ಸಂಡೇ ಏನಿರುತ್ತೆ ಅನ್ನೋದನ್ನೇ ಹೇಳು ಅವ್ರ ಹತ್ರ. ನಂದು ಏನಿಲ್ಲ, ಮಾಮೂಲಿ ಎದ್ದೊಳ್ತೀನಿ, ಕೂತಿರ್ತೀನಿ, ನಾಷ್ಟ ಊಟ ಮಾಡ್ತೀನಿ, ಆಚೆಗಡೆ ಓಡಾಡ್ಕೊ. ಅದು ಬಿಟ್ಟು ಬೇರೆ ಏನು ಮಾಡ್ತೀಯಾ ಅದನ್ನೇ ಹೇಳು. ಬೇರೆ ಏನಿಲ್ಲ, ನಿನಗೆ ಒಂದೊಂದು ಟೈಮ್ ಹೆಲ್ಪ್ ಮಾಡ್ತೀನಿ ಅಷ್ಟೆ. ಏನೂ ಹೆಲ್ಪ್ ಮಾಡಲ್ಲ? ತುಂಬ ಹೆಲ್ಪ್ ಮಾಡ್ತೀನಿ, ನಿಮ್ಗೆ ತೋರ್ಸಲ್ಲ ಅಷ್ಟೇ. ಇವತ್ತು ನೋಡಿ ಯಾರ ತೋರಿಸ್ತಾಳೆ. ಇವತ್ತು ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನಷ್ಟು ರಾಮನಗರದ ಜನತೆಗಳಿಗೆ ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ತಾನೇ ಎದ್ದಿದ್ದು, ಈಚೆಗಡೆ ಬಂದೆ. ಅವಳೊಂಥರ ಡ್ರೆಸ್ ಹಾಕ್ಕೊಂಡವಳೆ. ಈ ಹಾಸ್ಪಿಟ್ಲಲ್ಲಿ, ಆಪ್ರೇಷನ್ ಥಿಯೇಟ್ರಲ್ಲಿ ಪೇಷಂಟ್ನ ಮಲಗಿಸ್ಬಿಟ್ಟು ಇದು ಮಾಡಿರ್ತಾರಲ್ಲ, ಆ ಥರದ್ದು ಡ್ರೆಸ್ ಹಾಕ್ಕೊಂಡವಳೆ. ತೋರಿಸ್ತೀನಿ ನೋಡಿ. ಈಗ ಅವಳನ್ನ ಕರಿತೀನಿ ನೋಡಿ. ಈಗ ಬತ್ತಾಳೆ, ಕರಿತೀನಿ. ಯಾವ ಥರ ಐತೆ ಅಂತ ನೀವೇ ನೋಡಿ. ಕುಳೆ ಕುಳೆ ಬೈಲೆ. ಏನಾಯಿಲ್ಲ? ಹೌದಾ? ವಿಡಿಯೋ ಏನು ಮಾಡ್ತಾ ಇಲ್ಲ. ಒಂಚೂರು ಹಂಗೆ ಹಿಂದೆ ಹೋಗು. ಒಂದೊಂದು ಸೆಕೆಂಡು. ವಿಡಿಯೋ ಕಾಲ್ ಈ ಕಡೆಗೆ ಬಾ. ನಿಂತ್ಕೊ, ಹಂಗೆ ನಿಂತ್ಕೊ, ಅಲ್ಲೇ ನಿಂತ್ಕೊ. ಡ್ರೆಸ್ ಚೆನ್ನಾಗೈತೆ ಕಣ ಇದು. ಕಫ್ತಾನು ಮಾಮೂಲಿ. ದ್ವಾರಕೆಸ್ತು ಒಂದು ಪಿಕ್ಚರ್ ಐತೆ ನೋಡಿ. ಅಂಬಾ
ಛೀ ಬಾಯ ಮುಚ್ಚು ಅಂಬಾ. ಅಣ್ಣ ಚೆನ್ನಾಗಿದ್ದೇನಣ್ಣ? ಏನಿಲ್ಲ, ಚೆನ್ನಾಗೈತೆ ಬಿಡು. ನೀನು ಒಂಥರ ದಾರ್ಕೆಸ್ ಮಗಳು ಕಣ್ಣಂಗೆ ಕಾಣ್ತಾ ಇದ್ದಿ. ಅಲ್ಲಿ ನಗ್ತಿಯಲ್ಲ ಅಣ್ಣ. ಅಣ್ಣ ಚೆನ್ನಾಗಿದ್ದೀನೇನಣ್ಣ? ಚೆನ್ನಾಗಿದ್ದೀನಿ ಕಣಣ್ಣ. ಸೇಮ್ ಹಂಗೆ ಇದೆಯಾ ಕಣೆ. ನೋಡಿದ್ಯಾ ಅದು ಕಾಮಿಡಿ ದಾರ್ಕೆಸು? A few minutes later. ಈಗ ರೊಟ್ಟಿ ಮಾಡ್ತಾ ಇದ್ದೀನಿ ಟಿಫನ್ನಿಗೆ. ಇವತ್ತು 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಚಿರೋಟಿ ರವೆ, ಇವೆರಡೇ ಹಾಕೊಳ್ಳೋದು ನಾನು ಬೇರೆ ಏನೂ ಮಿಕ್ಸ್ ಮಾಡೋದ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಗೋಧಿ ಮತ್ತು ಸಣ್ಣ ರವೆ, ಚಿರೋಟಿ ರವೆ ಮಾತ್ರ ನಾನು ಹಾಕ್ಕೊಂಡಿರೋದು. ಈ ಥರ ಕಲಿಸ್ಕೋಬೇಕು. ತುಂಬ ತೆಳುಗೂ ಸುಡ್ತೀನಿ, ಆದರೆ ನನಗೆ ತೆಳ ಸುಟ್ಟರೆ ಆಗಲ್ಲ. ಈ ಥರ ಹಂಚು ಎಷ್ಟು ಅಗಲ ಇದೆ ಅಷ್ಟು ಅಗಲನೂ ಸುಡ್ತೀನಿ. ಚೆನ್ನಾಗಿ ಹಂಚು ಕಾಯ್ದಿರ್ಬೇಕಿದು. ಈ ಹಂಚಲ್ಲಿ ಹೆಂಗೆ ಬೇಕಾದ್ರೆ ಬರುತ್ತೆ. ಸ್ವಲ್ಪ ದಪ್ಪವಾಗಿ ಸುಡು ಅಂತಾನೆ ತಿನ್ನೋಕ್ಕೆ. ಹಾಗಾಗಿ ಇದು ಚೆನ್ನಾಗಿ ಬೆಂದಿದೆ. ಬೆಂದಮೇಲೆ ನಾವೇನು ಎತ್ತುವಂಗೆ ಇಲ್ಲ ನೋಡಿ, ಅದೇ ಓಪನ್ ಆಗಿಬಿಡುತ್ತೆ. ಹಂಗೆ ರೊಟ್ಟಿದ ಹಂಗೆ ಓಪನ್ ಆಗಿಬಿಡುತ್ತೆ. ಹಂಚು ಎಷ್ಟು ಅಗಲ ಇದೆ ಅಷ್ಟು ಅಗಲನೂ ಸುಡಬೇಕು, ಚೆನ್ನಾಗಿರುತ್ತೆ. ನಾನು ಇನ್ನೂ ತೆಳುವಾಗಿ ಸುಡ್ತೀನಿ, ನನಗೆ ಪೇಪರ್ ಥರ ಸುಟ್ಕೊಂಡು ತಿಂತೀನಿ ನಾನು. ಬಟ್ ಇದು ಕಿರಣಂಗೆ ಈ ಥರ ಮಂದಕ್ಕಿರ್ಬೇಕು, ಅದಕ್ಕೆ ಹಂಗೆ ಮಂದಕ್ಕೆ ಸುಡ್ತಾ ಇದ್ದೀನಿ. ಸೊ ರೊಟ್ಟಿ ರೆಡಿಯಾಗಿದೆ. ರವೆ ಮತ್ತು ಗೋಧಿ ಎರಡನ್ನೇ ಹಾಕ್ಕೊಂಡ್ರೆ ನೀವು ಹೆಂಗೆ ಸುಡ್ತೀರ ಹಂಗೆ ಬರುತ್ತೆ ರೊಟ್ಟಿ. ಇವತ್ತು ಸಂಡೇ ಊಟನೇ ರೊಟ್ಟಿ ಇವತ್ತು. ಸಂಡೇ ಬಂದಾಗ ನಮ್ಮಮ್ಮ ನಾನು ಕೆಲ್ಸಕ್ಕೆ ಹೋಗಿ ಬಂದಾಗೂ ಅಷ್ಟೇ ಆಯಿಲ್ ಹಚ್ತಾ ಇರೋರು. ಇವಾಗ ಸಂಡೇ ಬಂತು ಅಂದರೆ ಕಿರಣ ಹಚ್ತಾ ಇರ್ತಾನೆ. ಎಣ್ಣೆ ಸಂಡೇ ಹಾಕೋದ್ರೇ ಸರಿ. ನಾವು ಸಂಡೇನೇ ಹಾಕೋದು ಎಣ್ಣೆ. ನಮ್ಮಮ್ಮ ಚೆನ್ನಾಗಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ರು. ಸಂಡೇ ಅಂದರೆ ಚೆನ್ನಾಗಿ ಹರಳೆಣ್ಣೆ ತಿಕ್ಕಿ ಚೆನ್ನಾಗಿ ಮಸಾಜ್ ಮಾಡೋರು ನಮ್ಮಮ್ಮ. ಇವಾಗಂತೂ ಸಂಡೇ ಕಿರಣ ಏನು ಕೆಲಸ ಇದ್ರು ಮೊದಲು ಎಲ್ಲೇ ಆಚೆ ಹೋಗ್ಬೇಕಂದ್ರು ಫಸ್ಟ್ ಆಯಿಲ್ ಹಚ್ಬಿಡ್ತೀನಿ ಬಾ ಅಂತ ಕರೀತಾನೆ. ಆದರೂ ಈಗ ಮಳೆಗಾಲದಲ್ಲಿ ಅಷ್ಟು ಎಣ್ಣೆ ಹಾಕಬಾರ್ದು. ಬಟ್ ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಆವಾಗಿಂದನೂ ಅಷ್ಟೇ. ನಮ್ಮಮ್ಮ ಇದ್ದಾಗಿಂದನೂ ಅದು ಚೆನ್ನಾಗಿ ಅಭ್ಯಾಸ ಆಗ್ಬಿಡು. ವಾರದಲ್ಲಿ ಒಂದ್ಸಲ ಚೆನ್ನಾಗಿ ತಲೆಯೆಲ್ಲ ಹರಳೆಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳೋದು ಅಭ್ಯಾಸ. ಆದರೂ ಈ ಡ್ರೆಸ್ ಎಲ್ಲಿಂದ ತಂದೆ? ಚೆನ್ನಾಗಿ ಅನಿಸ್ತಾ ಅಲ್ವಾ? ಚೆನ್ನಾಗೈತೆ. ಕಫ್ತಾನ್ ಹಿಂಗೆ ಬರೋದು, ಮನೆ ಹತ್ರ ಫ್ರೀಯಾಗಿರುತ್ತೆ ಕಫ್ತಾನು. ಆರಾಮಾಗಿ ಟೀ ಶರ್ಟು ಪ್ಯಾಂಟ್ಗಿಂತನೂ ಇದು ಒಂಥರ ಚೆನ್ನಾಗಿದೆ. ಚೆನ್ನಾಗಿ ಅನಿಸ್ತಾ ಇಲ್ವಾ? ಚೆನ್ನಾಗೈತೆ. ನೀನೇ ದೊರ್ಕಿಸ್ ಥರ ಕಾಣ್ತಾ ಇದೆಯಾ ಅಂತ ಆಡ್ಕೊಂತ ಇದೆಯಲ್ಲ. ಅದು ನೋಡಿದೆ ಪಿಕ್ಚರ್ ಜಗ್ಗೆಸ್ ಇವಂತು ದೊರ್ಕಿಸ್ತು. ಆ ಥರ ಚೆನ್ನಾಗಿ ಕಾಣಿಸ್ತದೆ ನಿನಗೂ. ಮತ್ತೆ ಸಂಡೇ ಏನು ಸ್ಪೆಷಲ್? ಏನು ಇಲ್ಲ, ಸಂಜೆನ ಮೇಲೆ ಸ್ಪೆಷಲ್. ಇದೊಂದು ಮಾತ್ರ ನಮ್ಮ ಮನೇಲಿ ಪರ್ಸ್ನಲ್ ಆಗಿ ಒಂದೇ ಒಂದು ಕೆಲಸ ಮಾಡೋದು ಕಿರಣ. ಅದು ನನಗೆ ಹೆಲ್ಪ್ ಮಾಡಿಕೊಡೋದು ಅಂದರೆ ಆಯಿಲ್ ಹಚ್ಚೋದೊಂದೇ. ಎಣ್ಣೆ ಜಾಸ್ತಿ ಆಗೋಯ್ತು. ಮಾಗಡಿಯಿಂದ 5 ಲೀಟ್ರ್ ಎಣ್ಣೆ ತಂದಿದ್ದು, ಇನ್ನು 1 ಲೀಟ್ರ್ ಮಿಕ್ಕೈತೆ. ಇದೊಂದು ಮಾತ್ರ ಕೇಳದೆ ಇರಲಿ, ಸಂಡೇ ಬಂದ ತಕ್ಷಣ ಇದೊಂದು ಮಾತ್ರ ಆಯಿಲ್ ಹಚ್ಕೊಡೋದೊಂದು ಕೆಲಸ ಮಾತ್ರ ಮಾಡಿಕೊಡೋದು ನನಗೆ ಪ್ರತಿ ಸಂಡೇನೂ ಅಷ್ಟೇ. ನೀವು ಅಷ್ಟೇ ನಿಮ್ಮ ಹೆಂಡತಿಗೆ ಈ ಥರ ಏನಾದರೂ ಮಾಡ್ತಾಯಿರಿ, ಎಣ್ಣೆ ಹಚ್ಚೋದು. ಮದುವೆ ಆಗಿಲ್ಲದವರು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಮದುವೆ ಆದಮೇಲೆ ಈ ಥರ ನೋಡಿ ಎಷ್ಟು ಎಕ್ಸ್ಪರ್ಟ್ ಮಾಡಿಬಿಟ್ಟಿದ್ದೀನಿ ಆಯಿಲ್ ಹಚ್ಚೋದ್ರಲ್ಲಿ. ಅಂದರೆ ಮಿಷಿನ್ ಥರ ಕೆಲಸ ಮಾಡುತ್ತೆ ಬೆರಳೆಲ್ಲ. ಹಾರ್ಮೋನಿ ಹಿಂಗೆ
ಬಡಿತಾರಲ್ಲ ಆ ಥರ. ಏನನ್ಸುತ್ತೆ ಹಿಂಗೆ ಆಯಿಲ್ ಹಾಕ್ಬೇಕಾದ್ರೆ? ಏನು ಕೋಪ ಎಲ್ಲ ಹೊಡೆದು ತೀರ್ಸ್ಕೋಬೋದು ಅನ್ಸುತ್ತೆ. ಹಾ, ಅದು ಹೆಂಗೆ ಅಂದ್ರೆ ನಾವು ಚಿಕ್ಕದ್ರಿಂದ ಏನು ಅಭ್ಯಾಸ ಮಾಡ್ಕೊಂಡ್ ಬಂದಿರ್ತೀವಿ ನಮ್ಮ ಮನೆಯಲ್ಲಿ, ಅದೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಎಲ್ಲ ಯಾವತ್ತಾದ್ರೂ ಬೈ ಚಾನ್ಸ್ ಎಲ್ಲಾದ್ರೂ ಆಚೆ ಹೋದಾಗ ಅಷ್ಟೇ ಆಯಿಲ್ದು ಹಚ್ಚದೇ ಇರೋ ಆಗೋದು. ಪ್ರತಿ ಸಂಡೇ ನಂಗೆ ಹಚ್ಚಿಬಿಟ್ರೆ ಸಮಾಧಾನ. ನಿಂಗೇನು ಹಚ್ಚಿಸ್ಕೊಳ್ಬೇಕು ಅನ್ಸಲ್ವಾ? ಕೂದಲಿಲ್ವಲ್ಲ, ಎಲ್ಲ ಪುಂಡೆ ಆದ್ರೂ ಒಂದೊಂದು ದಿನ ಕೋಪ ಮಾಡ್ಕೊಂಡಾಗೆಲ್ಲ ಹಿಂಗ್ ಹೊಡಿತಾ ಇರ್ತಾನೆ. ಅಮ್ಮ ಏಟಾಯ್ತದೆ. ಪಾತ್ರೆ ತೊಳಿ ಅಂದ್ರೆ ನಂಗೆ ಬರಲ್ಲ, ಕಸ ಗುಡ್ಸು ಅಂದ್ರೆ ನಂಗೆ ನೀಟಾಗಿ ಗುಡ್ಸಕ್ ಬರಲ್ಲ, ಸ್ವಲ್ಪ ಮನೆ ಒರೆಸ್ಕೊಡು ಅಂದ್ರೆ ನಂಗೆ ಬರಲ್ಲ, ಆ ಥರ ಎಲ್ಲ ಕತೆ. ಅದರಲ್ಲೆಲ್ಲ ನನಗೆ ಒಂದೇ ಒಂದು ಅಂದರೆ ಹೇಳಕ್ಕಿಂತ ಊರಿಂದ ಮುಂಚೆನೇ ಆಯಿಲ್ ಹಚ್ಚೋದು. ಏನಾದರೂ ಮಾತಾಡು, ಅವ್ರು ನೋಡ್ತಾರೆ, ಅವ್ರಿಗೆ ಬೋರ್ ಆಗುತ್ತೆ. ಏನು ಅವರೇ ನೋಡ್ಕೋತಾ ಇರ್ತಾರಲ್ಲ, ಏನು ಮಾತಾಡಲಿ. ನೀವು ಅಷ್ಟೇ, ನಿಮ್ಮ ಹೆಂಡತಿಗೆ ಆಯಿಲ್ ಹಚ್ಚೋದು ಈ ಥರ ಎಲ್ಲ ಮಾಡಿ. ಆಯಿಲ್ ಹಚ್ಚೋದು ಮಾಡಿದ್ರೆ ನಿಮ್ಗೆ ಆಯಿಲ್ ಹಾಕಕ್ಕೆ ಬಿಡ್ತಾರೆ, ಅರ್ಥ ಆಯ್ತಾ? ಎಲ್ಲ ಆಯಿಲ್ ಹಾಕಿದ್ರೆ ಅವರು ನಿಮ್ಗೆ ಆಯಿಲ್ ಹಾಕಕ್ಕೆ ಬಿಡ್ತಾರೆ ಅಂತ ಅರ್ಥ ಇದೆ. ಬಿಡ್ತಾರೆ, ನಿಜ. ನಿಂಗೇನು ಬಿಡೋದೇ ಬೇಡವಲ್ಲ. ನಮ್ದು ಒಂಥರ ನಾನು ನೋಡೋರು ಹಂಗೆ ಅನಿಸಲ್ಲ. ಎಲ್ಲರೂ ಅನ್ಕೋತೀರ ನೀನು ಸಾಫ್ಟು ಅಂತ. ಆ್ಯಕ್ಚುಲಿ ನಾನು ಸಾಫ್ಟು. ಜನ ನೋಡೋದಲ್ಲಿ ನೋಡಿದ್ರೆ ಗೊತ್ತಾಯ್ತದೆ. ಗೊತ್ತಾಗುತ್ತೆ. ಸಂಡೇ ಸ್ಪೆಷಲ್ ಎಣ್ಣೆ ಹಾಕೊಳ್ಳಿ, ತಲೆ ಚೆನ್ನಾಗಿ ತಂಪಾಗಿ ಮಡಿಕೊಳ್ಳಿ. ನಿಮ್ಮ ಹೆಂಡತಿಯವ್ರಿಗೂ ನೀವು ಆಯಿಲೆಲ್ಲ ಹಚ್ಚಿ ಖುಷಿಯಾಗಿರ್ತಾರೆ. ಚೆನ್ನಾಗಿರ್ತದೆ. ಬಟ್ ಏನೋ ಅಂದರೆ ಮನೆಗಳಲ್ಲಿ ಅವ್ರ ಅಮ್ಮ, ಅಕ್ಕ, ತಂಗಿ ಅವರೆಲ್ಲ ಅಭ್ಯಾಸ ಮಾಡಿಸಿರ್ತಾರಲ್ಲ, ಅದು ಮಸಾಜ್ ಎಲ್ಲ ನಾವು ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಆ್ಯಂಡ್ ಇವತ್ತು ಡೇ ಹೇಗಿರುತ್ತೆ ಫುಲ್ಲು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಕಟ್ ಮಾಡೋದು. ಆಯ್ತಾ? A few hours later. ಇವತ್ತು ಸಂಡೇ ಏನೋ ಆಟ ಆಡೋಣ ಅಂತ ಕರ್ಕೊಂಡ್ಬಂದಿದ್ದಾನೆ. 500 ರೂಪಾಯಿ ಬೆಡ್ಡಿಂಗ್ ಅಂತೆ. ಬೆಡ್ಡಿಂಗ್ ಆಮೇಲೆ ಮೊದಲೇ ಹೇಳಿದ್ದೀನಿ, ಕಾಸು ಮಾಡಬಿಡ್ಬೇಕು. ನನ್ನ ಹತ್ರ ಕ್ಯಾಶ್ ಇಲ್ಲ, ಫೋನ್ಪೇ ಆಟ ಆಡ್ತಾ ಇದ್ದೀವಿ. ನನಗೆ ಕರ್ಕೊಂಬಂದವನೇನೋ ಬಕ್ರಾ ಮಾಡೋಕ್ಕೆ ಅಂತ ಟ್ರೈ ಮಾಡ್ತೀನಿ, ಆಮೇಲೆ ಫೋನ್ಪೇ. ಬಕ್ರಾ ಏನಿಲ್ಲ, ಇಂಟೆಲಿಜೆನ್ಸ್ ಅಷ್ಟೇ ಇಲ್ಲಿ. ಇದು ನನ್ನ ತಲೆಗೆ ಹಾಕೋತೀನಲ್ಲ, ಹೇರ್ದು ಸಾಫ್ಟ್ ಮಾಡೋದು, ಅದು ಎತ್ಕೊಂಡ್ಬಂದಿದ್ದಾನೆ. ಏನು ಆಟ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನು ಆಟ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ 1 2 3 4 ಐತೆ. ಈ ಕಡೆಯಿಂದ 1 2 3 4. ನೀನು ಈಗ ಅದನ್ನ ಹೆಂಗಾದ್ರೂ ಮಾಡು. ಈ ವಾರ್ಡ್ರು ಬಿಟ್ಟು 1 2 3 4 ಇರೋದು, ನೀನು ಈ ಕಡೆಯಿಂದ ಏನಾದರೂ 1 2 3 4, ಒಟ್ಟಿನಲ್ಲಿ ಏನಾದರೂ ಸರಿ ಒಂದು ಎತ್ತಿ ಮಡಗಿದ್ರೆ ತಿರ್ಗಾದು 1 2 3 4 ಆಗುತ್ತೆ. ಆಯ್ತದ? ಈಗ ಇರೋದು ಬಿಟ್ಟು ಬೇರೆ ಥರನಾ? ಹಾಂ, ನೀನು ಹೆಂಗಾದ್ರೂ ಸರಿ ನೋಡ್ಕೊ. 1 2 3 ಹೆಂಗಾದ್ರು ಅಂದರೆ ಹೆಂಗೆ ಮಾಡೋದು? ಈಗ 1 2 3 4 ಐತಲ್ವಾ, ಈ ಆರ್ಡ್ರ್ ಬಿಟ್ಟು ಇನ್ನೊಂದು ಆರ್ಡ್ರ್ 1 2 3 4 ಮಾಡಬೇಕು. ಅಮೌಂಟ್ ಕೊಡಬೇಕು, ಮೊದಲೇ ಹೇಳಿದ್ದೀನಿ. ಫೋನ್ಪೇ ಮಾಡ್ತೀನಿ. ಕೊಡಬೇಕು ಅಂದರೆ ನಾನು ಇನ್ನೇ ಗೆಲ್ತೀನಲ್ಲ. ಗೆಲ್ಲು ಆಯ್ತು. ನೀನು ಹೆಂಗೆ ಫೋನ್ಪೇ ಮಾಡ್ಬೇಕಂತ ಇದ್ದೀನಿ. ನೀನು ಸೋಲ್ತಿ ಅಂತ ಗೊತ್ತು. ನೀನು ಗೆದ್ದುಬಿಟ್ರೆ ನೀನು ನಾನು ಕೊಡ್ತೀನಿ, ನಂದು ಫೋನ್ಪೇ ಮಾಡ್ತೀನಿ. ಅಂದ್ರೆ 1 2 3 4 ಇರೋದು, ಈ ಕಡೆಯಿಂದ 1 2 3. ನೀನು ಆ ಕಡೆಯಿಂದ ಈ ಕಡೆಯಿಂದ ಗೊತ್ತಿಲ್ಲ. ಈ ಆರ್ಡ್ರ್ ಬಿಟ್ಟು ನೆಕ್ಸ್ಟ್ ಇದು ಬಿಟ್ಟು ಬೇರೆ ಯೋಚನೆ ಮಾಡ್ಬಿಟ್ಟು ಮಾಡು. ಆಯ್ತಲ್ಲ? ಇಲ್ಲ, ಎರಡು 3 4 ಇದು ಎತ್ತಿದ್ರೆ 2 3 1 4 3 2 ಆಯ್ತದೆ. ಇಲ್ಲಿ ಮಾಡೋದ್ರೆ ಆಯ್ತದಲ್ಲ, 1 4 3 2 ಆಯ್ತು. ಯೋಚನೆ ಮಾಡು. ಅಯ್ಯೋ, ಯಾಕಾರು ಬನ್ನಪ್ಪ, ಆಟಗೆ 500 ರೂಪಾಯಿ ಹೋಗ್ತಾ ಇದೆ. ಸಖತ್ ಈಸಿ ಮಾತ್ರ.
ಒಂದು ಒಂದು 2 3. ಬೇಗ ಟೈಮ್ ನೋಡ್ತಾ ಇದ್ದೀನಿ, 3 ನಿಮಿಷ ಅಂತ ಹೇಳಿರೋದು. ಹೆಂಗಾಗುತ್ತೆ? ಆಗಲ್ಲ ಇದು. ಸೋತಾ ಸೋತೇನೋ ನಾನು ಇರು ತೋರಿಸ್ತೀನಿ. ಇರು 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 ಇನ್ನು ಆಡ್ತೀನಿ. ಐನೂರು ಬರ್ತಾ ಇದೆ, 10 ಹತ್ರ ಬರ್ತಾ ಇದೆ 500. ತಿರ್ಗಾ ಹಂಗೆ ಬಿಡಲ್ಲ, 2 3 3 2 ಆಯ್ತು. ಓಕೆ ಆಯ್ತು. ಸೋತಾ ಹೆಂಗ ಅಲ್ಲಿ ರೆಕಾರ್ಡ್ ಆಯ್ತಾ ಇದೆ, 500 ಕೊಡಲೇಬೇಕು. ಹೆಂಗದಳು ಈಗ 1 2 3 4 ಅದೇ. ನಾನು ಒಂದೇ ಎತ್ ಮಡಗೋದು, ತಿರ್ಗಾ 1 2 3 4 ಆಯ್ತದೆ. ಮಾತೆ ಫ್ರೆಂಡ್ಸ್, ನೀವೇ ಸಾಕ್ಷಿ ನೋಡ್ಕೊ. ಈಗ ಮಾಡ್ತೀನಿ. 1 2 3 4. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅದ್ 4 ಇದ್ದದ್ 3 ಆಯ್ತದೆ. ಒಂದೇ ಹೆಂಗ್ 3 ಆಯ್ತದೆ? ಇಲ್ಲಿ ನೋಡು, 1 ಸಪ್ರೇಟ್, 1 2 3 ಇಲ್ಲಿ 4. ಹೆಂಗಾಗೋಯ್ತದೆ? ಇಲ್ಲೂ ಅಷ್ಟೇ, ಬೇಕಾದ್ರೆ ನೋಡ್ಕೊ. ಇಲ್ಲಿ ನಾನೇನು ಮೋಸ ಮಾಡ್ತಾ ಇಲ್ಲ. 1 2 3 4. ಇಲ್ಲೂ ಅಷ್ಟೇನೆ ಎತ್ತಿದ್ದೀನಿ. 1 2 3 4. ಇನ್ನೂ ಲೆಕ್ಕ ಹಾಕೋ. ಆ ಕಡೆ ಇತ್ತು, ಈ ಕಡೆ ಆಗದೆ. 4 ಇದ್ದದ್ ಒಂದೇ ತರ 3 ತಾನೇ. ಈಗ ಆಯ್ತಲ್ಲ 3. ಹೆಂಗ 2 ಆಯ್ತಲ್ಲ, 1 2 3 4 ಆಯ್ತಲ್ಲ. ಆಗ ನಾನು ಬೇರೆ ಬೇರೆ ಮಾಡ್ಬಿಟ್ಟು ಮಾಡೋದಾಗಿತ್ತು. ನೀನು ಯೋಚನೆ ಮಾಡ್ಬೇಕಾಯ್ತು. ಸೋತ್ ಮೇಲೆ ಇದೆಲ್ಲ ಗೊತ್ತಿಲ್ಲ. ಗೆದ್ದಿದ್ದೀನಿ, 500 ರೂಪಾಯಿ ಕೊಡಿ. ಭಾನುವಾರ 500 ರೂಪಾಯಿ ಸಿಕ್ಕಿದೆ. ಭಾನುವಾರಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. 500 ರೂಪಾಯಿ ಕೊಡ್ಬೇಕು, ನಗದಿಗೋದಿಲ್ಲ, 500 ರೂಪಾಯಿ ಕೊಡ್ಬೇಕು. ಇದು ಯಾವ ಮೋಸದ ಆಟ? ಮೋಸ ಏನಿಲ್ಲ, ತೋರಿಸಿದ್ದೀನಿ ಅಲ್ಲ. 1 2 3 4 ಅಂತ ತೋರಿಸಿದ್ದೀನಿ. ತಿರ್ಗಾ 1 2 3 4 ಅಷ್ಟೇ. ಇಂಟೆಲಿಜೆನ್ಸ್. ನಾನು ಅಡ್ಗೆ ಮಾಡ್ತಾ ಇರೋಣ, ಟಿವಿ ನೋಡ್ತಾ ಇರೋಣ, ನಾವೆಲ್ಲ ಬಂದ್ಬಿಟ್ಟು 500 ರೂಪಾಯಿಗೋಸ್ಕರ ಇದು ಮೋಸದ ಆಟ. ಕ್ಲಿಯರಾ? 1 2 3 4 ಅಲ್ಲೂ 1 2 3 4 ಕ್ಲಿಯರ್. ಬೈ, ಗುಡ್ ನೈಟ್. ಫೋನ್ ಪೇ ನನಗೆ ಗೊತ್ತು, ಪಾಸ್ವರ್ಡ್ ಗೊತ್ತು. ಫೋನ್ ಪೇ ಇಲ್ಲ ಅಂದ್ರೆ ನಾನು ಎತ್ಕೋತೀನಿ ಫ್ರೆಂಡ್ಸ್. ಇದರಿಂದ ಈ ಯೂಸ್ ತರ ಆಗಿದೆ. ಮೋಸದ ಆಟ ಯಾರು ಆಡಬೇಡಿ. ಮೋಸ. ಹಾಯ್, ಇವಾಗ 500 ರೂಪಾಯಿ ಮತ್ತೆ ಬೆಡ್ಸ್ಕಟ್ ನಾನು ಆಟ ಆಡಿಸ್ತಾ ಇದ್ದೀನಿ. ನಾನು ಏನ್ ಮಾಡ್ತೀನಿ ಅದನ್ನ ಏನ್ ಮಾಡ್ಬೇಕು. ರೆಡಿನಾ? ಮಾಡಿದ್ನಲ್ಲ. ನಾನ್ ಮಾಡಿದ್ಮೇಲೆ ನೀನ್ ಮಾಡ್ಬೇಕು ಮತ್ತೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗೋ. ನಾನೇ ಗೆದ್ದಿರೋದು. ಇದು ಚಾಲೆಂಜ್ ಅಲ್ಲ, ಇದು ಚಾಲೆಂಜ್ ಅಲ್ಲ. 500 ರೂಪಾಯಿ ವಜಾ ಮಾಡ್ಬಿಟ್ಟೆ. ಚಾಲೆಂಜ್ ಕಟ್ಟೇ ಇಲ್ಲ ನಾನು. ಈಗ ಆಟ ಇದು challenge ಮತ್ತೆ ಕಟ್ಟೇ ಇಲ್ಲ. 500 ರೂಪಾಯಿ ನಾನ್ ಕಟ್ಟಿದ್ದು. ನಾನ್ ಮಾಡ್ದಾಗ ನೀನ್ ಮಾಡ್ಲಿಲ್ಲ. ಇದು ರದ್ದಾಗಿದೆ. ಹಾಯ್, ಇವತ್ತು ಡೈಲಿ ವ್ಲಾಗ್ ಆಗಿರೋದ್ರಿಂದ ಒಂದು ರ್ಯಾಪಿಡ್ ಕ್ವಶನ್ಸ್ ಕೇಳೋಣ ಅಂತ ನನಗೆ ತುಂಬ ದಿವಸದಿಂದ ಆಸೆ ಇತ್ತು. ಇವತ್ತು ಡೈಲಿ ವ್ಲಾಗಲ್ಲಿ ನಿಮಗೆ ತೋರಿಸೋಣ ಎಷ್ಟು ನನ್ನ ಬಗ್ಗೆ ಅವ್ನು ತಿಳ್ಕೊಂಡಿದ್ದಾನೆ, ನಮ್ಮಿಬ್ಬರ ಬಗ್ಗೆ ಏನು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ತೀನಿ. ಇವತ್ತು ರ್ಯಾಪಿಡ್ ಕ್ವಶನ್. ಬಟ್ ನನಗೆ ಕ್ವಶನ್ಸ್ ಕೇಳಬೇಕು ಅಂದಾಗ ಹೇಳ್ತೀನಿ, 2 ವರ್ಡ್ಸಲ್ಲಿ ನಂಗೆ ಆನ್ಸರ್ ಹೇಳ್ಬೇಕು, ಕ್ಲಾರಿಫಿಕೇಶನ್ ಕೊಡಬೇಕಿಲ್ಲೇ. ಸರಿನಾ? ಕೆಲವೊಂದು ಕ್ವಶನ್ಸ್ ಇದೆ. ಇಬ್ಬರಲ್ಲಿ ಬೆಳಗ್ಗೆ ಬೇಗ ಎದ್ದೊಳೋದು ಯಾರು? ನೀನೇ. ನೀನು ಯಾಕೆ ಎದ್ದೊಳಲ್ಲ? ನಾನು ಲೇಟಾಗಿ ಮಲಿಕೋತೀನಿ, ಲೇಟಾಗಿ ಹೇಳ್ತೀನಿ. ಯಾಕೆ ಲೇಟಾಗಿ ಮಲ್ಕೋತೀಯಾ? ಸಾವು ಕೆಲಸ ಇರ್ತವೆ, ಫಿಲಮ್ ನೋಡ್ತಾ ಇರ್ತೀನಿ, ಬಿಗ್ ಬಾಸ್ ನೋಡ್ತಾ ಇರ್ತೀನಿ, ಲೇಟ್ ಆಯ್ತದೆ. ನಾವು ನೋಡ್ಬೋದಲ್ಲ, ನಾನು ಹೇಗೆ ಬೇಗ ಮಲ್ಕೋತೀನಿ? 2 ಕ್ವಶನ್ ಅಂದ್ರೆ ಬೇಗ ಕೇಳ್ಕೊಂಡು ಹೋಗ್ತಾ ಇರ್ಬೇಕು. ನಾನು ಹೇಳಿದ್ದೀನಲ್ಲ ಆಗಲೇ, ನೀ ಕ್ಲಾರಿಟಿ. ಕೊಟ್ಟನಲ್ಲ ಕ್ಲಾರಿಟಿ. ಕೋಪ ಯಾರಿಗೆ ಫಸ್ಟ್ ಬರುತ್ತೆ? ನಿನಗೆ. ಯಾಕೆ? ಅದು ನಿಮ್ಮ ಮನೆ ದೇವರಲ್ವೇ, ಅದಕ್ಕೆ ಬರ್ತದೆ ಬೇಗ. ಆ ಥರ ಕೋಪ ಹಂಗಲ್ಲ. ಇಬ್ಬರಲ್ಲಿ ಯಾರು ಕರೆಕ್ಟಾಗಿರ್ತಾರೆ ಅವ್ರ ಕೋಪ ಬರುತ್ತೆ, ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ ಇನ್ನೊಬ್ರು ಕೋಪ ಬಂದೇ ಬರುತ್ತೆ. ಎಲ್ಲದಕ್ಕೂ ಡಿಸಿಪ್ಲಿನ್, ಕ್ಲೀನ್ ಯಾರು? ನೀನೇ. ನೀನು ಯಾಕೆ ಕ್ಲೀನ್ ಇಲ್ಲ? ನಾನು ಅವಾಗವಾಗ ಕ್ಲೀನ್. ಬಟ್ಟೆ, ಡ್ರೆಸ್ಸಿಂಗ್ ಸೆನ್ಸ್ ಯಾರಿಗೆ ತುಂಬ? ನಿಂದೆ. ಯಾಕೆ ನಿನಗಿಲ್ಲ? ನಾನು ಎಲ್ಲರೂ ಫಂಕ್ಷನ್ ಹೋದಾಗ ಅಷ್ಟೇ. ನಾನು ಯಾಕೆಂದ್ರೆ ಫಂಕ್ಷನ್ಸ್ಗೆ ಡ್ರೆಸ್ಸಿಂಗ್ ಹೋದಾಗ ಸೆನ್ಸ್ ಹುಡುಗಿರಿಗೆ ಜಾಸ್ತಿ ಇರ್ತದೆ, ಹುಡುಗರಿಗೆ ಏನಷ್ಟು ಇರಲ್ಲ, ಹಂಗಾಗಿ ನಮ್ಗೆ ಕಮ್ಮಿ. ತುಂಬ ಮಾಡ್ರನ್ ಯಾರು? ನಮ್ಮಿಬ್ಬರದ್ದು. ಖಂಡಿತ ನೀನೆ. ಯಾರು ತುಂಬ ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡ್ತಾರೆ ಒಬ್ರಿಗೊಬ್ರು? ಯಾರು ಮಾಡಲ್ಲ. ನಾನು ಯಾರು ಮಾಡಲ್ಲ ರಿಸ್ಟ್ರಿಕ್ಷನ್. ಜಾಸ್ತಿ ಎಲ್ಲದಕ್ಕೂ ಮಾತಕ್ಕೂ ಅಳೋದು ಯಾರು? ಖಂಡಿತ ನೀನೆ. ಅವ್ರು ಹಂಗಂದ್ರು ಇವ್ರು ಹಿಂಗ ಅನ್ಬಿಟ್ರು, ಅದೇ ನೀನು ಅಳೋದು. ಅವ್ರು ಬೇಜಾರು ಮಾಡಿದ್ರು ಅಂತ ನಾವು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ. ಯಾರು ದುಃಖ ಆದಾಗ ಅಳೋದಷ್ಟೇ. ಆಚೆ ಹೋಗಕ್ಕೆ ಇಷ್ಟಪಡೋದು ಯಾರು? ಖಂಡಿತ ನೀನೆ.
ನಾನು ಆಚೆ ಹೋಗಕ್ಕೆ ಇಷ್ಟಪಡ್ತೀನ? ಅವಾಗ ಅವಾಗ ಹೋಗೋಣ ಅಂತೀಯಲ್ಲ, ನೈಟ್ ಔಟು ಅದು ನೀನ್ ಮತ್ತೆ ಎಲ್ಲ ಟೈಮಲ್ಲೂ ಆಚೆ ಕರಿತೀನಿ, ನಿನ್ ಮನೆಯಿಂದ ಆಚೆನೆ ಬರಲ್ಲ ಅಂತ ಹೇಳ್ತೀಯಾ? ಅದ ಇಷ್ಟಪಡ್ತಿ, ಬಟ್ ನೀನು ಬರಲ್ಲ. ನಾನು ಯಾವಾಗಲೂ ಆಚೆನೇ ಇರ್ತೀನಿ. ಅದನ್ನೇ ನಾನು ಕೇಳ್ತಾ ಇರೋದು, ಆಚೆ ಹೋಗಕ್ಕೆ ಜಾಸ್ತಿ ಅಂದ್ರೆ ಔಟ್ಸೈಡ್ ಹೋಗಕ್ಕೆ ನಾನೇ ನಿಂಗೆ ಯಾರು ಫೇವ್ರೆಟ್ ಹೀರೋಯಿನ್? ನನಗೆ ರಮ್ಯಾ. ನಂಗೆ ನಿನಗೂ ರಮ್ಯಾ. ಯಾರು ನನ್ನ ಫೇವ್ರೆಟ್ ಹೀರೋ? ಚಾಲೆಂಜಿಂಗ್ ಸ್ಟಾರ್. ನಿನ್ನ ಫೇವ್ರೆಟ್ ಹೀರೋ ಬಂದು ಸುದೀಪ್ ಸರ್. ಬಟ್ ನಮ್ಮ ಬಾಸ್ ಬಂದು ಶಂಕರಣ್ಣ. ನಂಗೆ ಶಂಕರ್ ನಾಗ್ ಸರ್ ಅವಾಗ ಇಷ್ಟ ಅಂತ ಗೊತ್ತು, ಈಗಿನಲ್ಲಿ ಅವಾಗಲ್ಲ, ಅವ್ರು ಯಾವಾಗ್ಲೂ ನಾನು ಇರೋ ಗಂಟ ಅವರೇ ಇಷ್ಟ. ಬಟ್ ಏನೋ ಅಂದ್ರೆ ಈಗ ಪ್ರೆಸೆಂಟ್ ಸುದೀಪ್ ಸರ್ ಈಗಿನ ಜನರೇಷನ್ಗೆ ಅವರು. ನಮ್ದಂಗಲ್ಲ, ನಾನು ಹುಟ್ಟದಾಗಿಂದನು ನೀನು ಹುಡ್ತಾಗಿಂದ ಅಂತಂದ್ರೆ ನೀನು ಹುಟ್ಟಿದ ಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನಿಂದ ಇರೋದು. ನಾವು ಚಿಕ್ಕ ಹುಡುಗರು, ನಾವೆಲ್ಲ 90s ದರ್ಶನ್ ಸರ್ ಅಂದ್ರೆ ತುಂಬಾ ಇಷ್ಟ. ನಮ್ಗೆ ಶಂಕರ್ನಾಗ್ ಅಂದ್ರೆ ಇಷ್ಟ. ಫೇವ್ರೆಟ್ ಕಲರ್ ಯಾವ್ದು? ನಂದು ಪರ್ಪಲ್. ನಿಂದು ಬ್ಲೂ, ಸ್ಕೈ ಬ್ಲೂ. ಗ್ರೀನ್. ಸ್ಕೂಲ್ದಲ್ಲಿ ಸ್ಕೈ ಬ್ಲೂ ಅಂತ ಯಾವಾಗಲೆಲ್ಲ ಸುಮ್ಮನೆ ಈ ತರ ವಿಡಿಯೋದಲ್ಲಿ ಪ್ಯಾರೆಟ್ ಗ್ರೀನ್. ಪ್ಯಾರೆಟ್ ಗ್ರೀನ್ ಅಂದ್ರೆ ಪ್ಯಾರೆಟ್ ಕಲರ್. ಪ್ಯಾರೆಟ್ ಗ್ರೀನ್ ಅಂದ್ರೆ ಪ್ಯಾರೆಟ್ ಕಲರ್. ಇನ್ನು ಪಿಕಾಕೋ ಕಲರ್ ಬರ್ತದ. ಪ್ಯಾರೆಟ್ ಗ್ರೀನ್ ಅಂದ್ರೆ ಪ್ಯಾರೆಟ್ ಕಲರ್. ಫೇವ್ರೆಟ್ ಫುಡ್ ನಂದು ಮಾಮೂಲಿ ಚಿಕನ್ 24/7 ಕೊಟ್ಟರು ತಿಂತೀನಿ. ನಿಂದು ಅಷ್ಟೇ ಚಿಕನ್. ನೀನು 24/7 ಕೊಟ್ಟರು ನೀನು ತಿಂತೀಯ, ನಾನು ತಿಂತೀನಿ. ಫೇವ್ರೆಟ್ ಪ್ಲೇಸ್ ಯಾವುದು? ನಂದು. ನಿಂದು ಮನೆ. ನಿನ್ನ ಫೇವ್ರೆಟ್ ಪ್ಲೇಸ್ ಮನೆ. ನನ್ನ ಮನೆ ಅಲ್ಲ, ಬೆಡ್ರೂಮ್. ನಿನ್ನ ಫೇವ್ರೆಟ್ ಪ್ಲೇಸ್? ರಾತ್ರಿ ಮಲ್ಕೊಂಡ್ರೆ ಇನ್ನು ನಾಳೆ ಬೆಳಗ್ಗೆ 3 ದಿವಸ ಆದರೂ ಇದಾಳಲ್ಲ. ನಿನ್ನ ಫೇವ್ರೆಟ್ ಪ್ಲೇಸ್ ಏನು? ಯಾರ್ದು? ನಿಂದು. ಎಲ್ಲ ನಾನು ಎಲ್ಲಿರ್ತೀನಿ ಅದೇ ನನ್ನ ಫೇವ್ರೆಟ್ ಪ್ಲೇಸ್. ನಂಗೆ ಮನೆ ಬಿಟ್ಟು ಬೇರೆ ಎಲ್ಲಿ ಜೀವನ ನಡೆಯುವುದೋ ಅದೇ ನಮ್ಮೂರು. ಆಯ್ತಾ? ನೆಕ್ಸ್ಟ್ ಕ್ವಶನ್. ನನ್ನ ಲೈಫಲ್ಲಿ ನಂಗೆ ಎಷ್ಟು ಜನ ಬೆಸ್ಟ್ ಫ್ರೆಂಡ್ಸ್? ಯಾರೂ ಇಲ್ಲ. ನೀನೇ ನಾನೇ ಇಬ್ಬರೇ. ನಿನಗೆ? ನನಗೆ ತುಂಬ ಜನ ಇದ್ದಾರೆ. ಕೆಲವರು ಇದ್ದಾರೆ, ಕೆಲವರು ಆದ್ರೂ ಜಾಸ್ತಿ. ನನ್ನ ಫ್ರೆಂಡ್ ಇಲ್ವಾ? ನಿಮ್ಗೆ ಅವರೇ. ಯಾರು? ಆಂಟಿ. ನಂಗೆ ಲೀಲಾ ಆಂಟಿ ಬಿಟ್ರೆ ಯಾರು ಫೇವ್ರೆಟ್? ಅವರೇ ಫ್ರೆಂಡ್, ರಿಲೇಟಿವ್ಸ್, ಎಕ್ಸೆಟ್ರಾ ಎಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಲೈಫಲ್ಲಿ ಮುಂದೆ ಏನು ಅನ್ಕೊಂಡಿದ್ಯಾ, ಏನು ಮಾಡಬೇಕು ಅಂತ ಅನ್ಕೊಂಡು? ದೇವರು ನಡೆಸ್ತಾ ಇರೋದು. ಏನೋ ಸಣ್ಣ ಪುಟ್ಟ ಮಾಡ್ತಾ ಇರ್ತೀವಿ ವ್ಯವಹಾರ. ದೇವರು ಕೈ ಹಿಡಿತಾ ಇರ್ತಾರೆ, ನೋಡೋಣ. ಆ್ಯಂಡ್ ನಿನ್ನೆ ಸ್ಯಾಟರ್ಡೆ ಒಂದು ವಿಡಿಯೋಸ್ ಹಾಕಿದ್ವಿ. ಅದಕ್ಕೆ ಯಾರೋ ಮೆಸೇಜ್ ಮಾಡಿದ್ರು ನನಗೆ, ನೀವು 1 ಇಯರಲ್ಲೇ ಇಷ್ಟೊಂದು ಮಾಡಿಬಿಟ್ರ, ಯೂಟ್ಯೂಬ್ ಚಾನಲ್ 1 ಇಯರ್ ಆಯ್ತಾ ಓಪನ್ ಮಾಡಿ, ನೀವು ಇಷ್ಟೊಂದು ಮಾಡಿಬಿಟ್ರ, ಸಾಧಿಸ್ಬಿಟ್ರ ಅಂತ. ಸೊ ಅದಕ್ಕೇನು ಹೇಳ್ತೀಯ? 1 ಇಯರಲ್ಲಿ ಏನೋ ಸಾಧಿಸ್ಲಿಲ್ಲ. ಮುಂಚೆಯಿಂದ ನಾವು ಮೊದಲು ನೀನು ಇಂಡಿಪೆಂಡೆಂಟ್ ಆಗಿ ಎಲ್ಲ ಇದು ಮಾಡಿದ್ದೆ, ನಾವು ಇಂಡಿಪೆಂಡೆಂಟ್ ಆಗಿ ಮಾಡಿದ್ದು, ಅದನ್ನೆಲ್ಲ ಮಡಿಕೊಂಡಿದ್ದು. ಹಂಗಾಗಿ ವ್ಯವಹಾರ ಸಣ್ಣ ಪುಟ್ಟ ಏನೋ ವ್ಯವಹಾರ ಮಾಡ್ತೀವಿ. ಬಟ್ ಅದು ಫುಲ್ ಡೀಟೇಲ್ಸ್ ಆಗಿ ನಿಮಗೆ 1 ಇಯರ್ ಏನಾಯಿತು, ಯಾಕೆ ನಾವು ಆ ಥರ ಆಚೆ ಬಂದ್ವಿ, ಅದನ್ನೆಲ್ಲ ನಾವು ಹೆಂಗೆ ಫೇಸ್ ಮಾಡಿ ಇವತ್ತಿಗೂ ಹೆಂಗೆ ಫೇಸ್ ಮಾಡ್ತಾ ಇದ್ದೀವಿ ಅನ್ನೋದು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ಡಾಗಿ ಹೇಳ್ತೀವಿ. ಯಾಕಂದರೆ ಒಂದೇ ಸಲ ಹೇಳೋಕೆ ಹೋದರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಈ ವಿಷಯ ನಿಮಗೆ ಡೀಟೇಲ್ಡಾಗಿ ಬೇಕು ಅಂದರೆ ಇದೇ ಥರ ಕಮೆಂಟ್ಸ್ ಮಾಡಿದ್ರೆ ನಾವು ನೆಕ್ಸ್ಟ್ ಡೇ ಮುಂದೊಂದು ದಿನದಲ್ಲಿ ನಾವು ಏನೇನಾಯಿತು ಅನ್ನೋದೆಲ್ಲ ಹೇಳ್ತೀವಿ. ಓಕೆನಾ? ರ್ಯಾಪಿಡಲ್ಲಿ ಗೆದ್ದಿದ್ಯಾರು? ನೀನೇ. ಸೊ ಇದು ನಮ್ಮದು. ನನಗೆ ತುಂಬ ದಿನದ ಕ್ವಶನ್ಸ್ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಹೇಳ್ತೀನಿ. ಥ್ಯಾಂಕ್ ಯು.